ಛೇ, ಮಿಕ್ಕಿದ್ ಯಾವಾಗಪ್ಪ ಸೇರ್ಸೋದು? ಅಯ್ಯೋ ಹಾಳು ಮನುಷ್ಯ ಜನ್ಮವೇ, ಯಾಕಪ್ಪ ಕೊಟ್ಟ ದೇವರು ಈ ಜನ್ಮನ ಹಳೆ ಜೋಡ್ನಲ್ಲಿ ಜೋಡಿಸ್ಕೊಂಡು ಹೊಡ್ಕೋಬೇಕು. ಲೈ ತ್ರಿವಿಕ್ರಮ, ಏನಯ್ಯ ನೀನು ಯಾವಾಗ ನೋಡಿದ್ರು ರಾಂಗ್ ಎಂಟ್ರಿ ಆಗ್ತಾ ಇರ್ತೀಯ? ಲೈ ರಾಂಗ್ ಎಂಟ್ರಿ ಆಗ್ತಿರೋದು ನೀನು. ಅದ್ ಸರಿ, ವಿಷಯ ಎಲ್ಲಿವರೆಗೆ ಬಂತು? ಯಾವ್ದೇ ಅದು? ಅದೇನಪ್ಪ, 200 ರೂಪಾಯಿ ರಸಗುಲ್ಲ 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 ರಸಗುಲ್ಲ. ಲೋ ದಾಮು, ಸೇರಿಸ್ತಾ ಇದ್ದೀನಪ್ಪ. ಎಷ್ಟಾಗಿದೆ? 55 ಆಗಿದೆ. ಇನ್ನು 145 ಸೇರಿಸ್ಬಿಟ್ರೆ ಸರಿ ಹೋಗುತ್ತೆ. ಅಷ್ಟೊತ್ತಿಗೆ ನೀನು ಮುದುಕಾಗಿರ್ತೀಯ. ನಾನು ಯಾರು? ತ್ರಿವಿಕ್ರಮ, ಚಿರಂಜೀವಿ. ಇವತ್ತಲ್ಲ ನಾಳೆ ಆ ರಸಗುಲ್ಲನ ತಿಂದೇ ತಿಂತೀನಿ. ನೋಡ್ತಾ ಇರು. ಏನ್ ಮಾಡೋದು, ನೀನ್ ಯಾವತ್ತು ತಿಂದ್ಬಿಟ್ಟೆ. ರಸಗುಲ್ಲ ರಸಗುಲ್ಲ. ಅಬ್ಬಾ, 150 ರೂಪಾಯಿ. ದಾಮೋದರ, 150 ರೂಪಾಯಿ ಸೇರಿಸಿದ್ನಿ. ಇದ್ರಲ್ಲಿ ಅಡ್ಜಸ್ಟ್ ಮಾಡೋಣವಾ? ಲೇ, ಇದೇನ್ ಚೌಕಾಸಿ ವ್ಯಾಪಾರ ಅನ್ಕೊಂಡ್ಯಾ? ಅಲ್ಲಿ 200 ರೂಪಾಯಿ ಕೊಟ್ರೇನೆ ದರ್ಶನ ಸಿಕ್ಕೋದು. 200 ರೂಪಾಯಿ ಅಷ್ಟು ವರ್ತ್ ಇದೆಯೇನೆ ಅದಕ್ಕೆ? ಅಯ್ಯೋ ರಾವು, ಅದನ್ನ ಬಾಯಿಂದ ಹೇಳೋಕ್ಕಾಗಲ್ಲ. ಒಂದ್ಸಲ ರುಚಿ ನೋಡ್ಬೇಕಷ್ಟೇ. ಅಯ್ಯೋ ರಸಗುಲ್ಲ ರಸಗುಲ್ಲ. ದಾಮೋದರ, ಇನ್ನು 50 ರೂಪಾಯಿಗೆ ಏನೇ ಮಾಡೋದು? ಒಂದ್ ಕೆಲ್ಸ ಮಾಡು. ಮಾಡ್ತೀನಪ್ಪ. ಸೀದಾ ಅಣ್ಣಮ್ಮನ್ ದೇವಸ್ಥಾನಕ್ಕೆ ಹೋಗು. ಒಂದ್ ಟೌಲ್ ಹಾಸು. ಅಮ್ಮ ತಾಯೇನು ಸಾಯಂಕಾಲದ ಹೊತ್ತಿಗೆ ಕಲೆಕ್ಷನ್ ಆದ್ರೂ ಆಗ್ಬೋದು. ದಾಮು, ಆ ರಸಗುಲ್ಲಾಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ ಕಣಯ್ಯ, ಸಿದ್ಧ. ಅಷ್ಟೇ ಎಡಗಾಲ ಇಟ್ಬಿಟ್ನಲ್ಲಪ್ಪ. ಮೇ ಕಮಿನ್? ಯಾರ್ ನೀವು? ಒಳಗ್ ಬಂದ್ ಕಮ್ಮಿನ್ ಅಂತಿದ್ದೀರಲ್ಲ? ನಾನು ತ್ರಿವಿಕ್ರಮರಾವ್. ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಟಿವಿ ರಾವ್ ಅಂತ. ಯಾರ್ ಬೇಕಾಗಿತ್ತು? ನನಗೆ ಪೂದನ್ ದೇವಿಯರ್ ಬೇಕಾಗಿತ್ತು. ಅಯ್ಯಪ್ಪ, ಇದು ಛಾಯಾದೇವಿಯರ್ ಬೇಕಾಗಿತ್ತು. ನಾನೇ ಛಾಯಾದೇವಿ. ಯಾರ್ ನೀವು? ನಾನು ಟಿವಿ ರಾವ್ ಅಂತ. ಟಿವಿನೋ ಟ್ರಾನ್ಸಿಸ್ಟರ್? ಯಾರ್ ಬೇಕಿತ್ತು? ಅದೇ ನಮ್ಮ ಅಕೌಂಟೆಂಟ್ ದಾಮು ಇದಾನಲ್ಲ, ದಾಮೋದರ, ಅವನ್ ಕಳಿಸ್ಕೊಟ. ಓ, ದಾಮು ಕಳಿಸ್ಕೊಟ್ನೋ? ತೆಗಿರಿ. ತಂದಿದೀನಿ, ಇಲ್ಲಿದೆ. ಯೋ, ಇದೇನಿದು? ಏಕ್ದಮ್ ರೀ ಇಂದ ಯೋ. ಏನಯ್ಯ ಇದು? 200 ರೂಪಾಯಿ ತಂದಿದ್ಯಾ? ನಮ್ಮ ದಾಮು ಹೇಳ್ದ 200 ರೂಪಾಯಿ ಅಂತ. ಅದು 3 ತಿಂಗಳ ಹಿಂದೆ. ಈಗ 400. ಅಪ್ಪ, ಏನಿದು ಏಕ್ದಮ್ 200 ರೂಪಾಯಿ ಜಾಸ್ತಿ ಹೇಳ್ತೀಯಲ್ಲ? ಊರು ಉದ್ದಾರ ಆದಾಗೆ. ಅಲ್ಲಯ್ಯ, ಊರ್ನಲ್ಲಿ ಎಂತೆಂತದಕ್ಕೋ ಬೆಲೆ ಜಾಸ್ತಿ ಆಗ್ತಾ ಇದೆ. ನಾವ್ಯಾಕ್ ಬೆಲೆ ಜಾಸ್ತಿ ಮಾಡ್ಬಾರ್ದು? ಅಲ್ಲ, ಸದ್ಯಕ್ಕೆ 200 ರೂಪಾಯಿ ಇಟ್ಕೋ, ಮಿಕ್ಕಿದ್ದು ಆಮೇಲೆ ನೋಡೋಣ. ನೋ ಅಡ್ಜಸ್ಟ್ಮೆಂಟ್ ಬಿಸ್ನೆಸ್. ಹಾಗನ್ಬೇಡ, ಮಿಕ್ಕಿದ್ 200 ರೂಪಾಯಿನ ತಿಂಗಳು 10 ರೂಪಾಯಿ ಕಂತು ಕಟ್ಕೊಂಡು ಹೊರಟೋಗ್ತೀನಿ. ಇಲ್ಲಿ ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್. 400 ರೂಪಾಯಿ ಇದ್ರೆ ಒಳಗಡೆ ಬಾ, ಇಲ್ಲ ಅಂದ್ರೆ ಹೋಗ್ತಾ ಇರು. ಕೊನೆಯದಾಗಿ ಏನ್ ಹೇಳ್ತೀರಾ? ಟಾಟಾ. ಇನ್ನೇನವ ನಿನ್ನ ಹತ್ರ ಮುಲಾಜು? ಬಿಡಾಕಮ್ಮ ನನ್ ದುಡ್ಡ. ತಗೊಳ್ಳ, ಯಾವಳಿಗೆ ಬೇಕಾಗಿದೆ ನಿನ್ ಕಾಸು? ಎಂತ ಗಿರಾಕಿ ಸಿಕ್ಕಾಕೊಂಡಿಯ ಮುಸ್ಸಂಜಲಿ? ಲೇ, ಇನ್ಮೇಲೆ ಯಾವನಾದ್ರೂ ಬಂದ್ರೆ ಮುಖ ನೋಡ್ ಒಳಗ್ ಬಿಡು. ಇನ್ನಿಲ್ಲಿರ್ಬಾರ್ದಪ್ಪ. ಏನು ಮಾಡಿದನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ. ಅಪ್ಪ ದೇವ್ರೆ, ನನ್ನ ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿಸ್ಬೇಡಪ್ಪ, ಹೈ ಕ್ಲಾಸ್ ಅಲ್ಲಿ ಹುಟ್ಟಿಸು. ಎಲ್ಲಾರು ಪರ್ಚೇಸ್ ಮಾಡ್ಬಿಡ್ತೀನಿ. ಅಮ್ಮ ತ್ರಿಪುರ ಸುಂದರಿ, ನಿನ್ನ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಬಂದಿದೆ, ಒಂದ್ ಕಪ್ ಕಾಫಿ ತರ್ತೀಯೋ? ತರ್ತಾ ಇದೀನಿ, ತಡೀರಿ. ಮನೆಗ್ ಬಂದ್ರೆ ಯಾವಾಗ್ಲೂ ಇದೇ ನಿಮ್ ಗೋಳು. ಏನು ಮಾಡ್ಲಿ, ಇವತ್ತೇನೋ ಒಂದು ಕಥೆ ಆಗತ್ತೆ ಅಂತಿದ್ದೆ, ಬರೀ ವ್ಯಥೆ ಆಗೋಯ್ತು. ಫುಲ್ ಟ್ರಾಜಡಿ. ಪರವಾಗಿಲ್ಲ ಕಣೆ, ನೀನು ಕೆಲವು ಆಂಗಲ್ಗಳಲ್ಲಿ ಬಹಳ ಜೋರಾಗೆ ಕಾಣ್ತೀಯ. ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಳದಿ ಅನ್ನೋ ಹಾಗೆ ಈ ಕಾಮದ ಕಣ್ಣಿಗೆ ಕುರೂಪಿನೂ ಒಂದೊಂದ್ಸಲ ಸುಂದರಿಯಾಗಿ ಕಾಣ್ತಾಳೆ. ಯಾವಳ್ರಿ ಕುರೂಪಿ? ಅಯ್ಯಪ್ಪ, ನೀನ್ ಕುರೂಪಿ ಅಲ್ಲ, ಸುಂದರಿ, ತ್ರಿಪುರ ಸುಂದರಿ. ಸಾಕ್ ಸುಮ್ನಿರಿ. ಅಲ್ರಿ, ಎಷ್ಟು ದಿವಸದಿಂದ ಒಂದು ಸಿನಿಮಾ ಕರ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೀನಿ. ಕೇಳೆ, ಧೈರ್ಯವಾಗಿ ಕೇಳು, ಎದೆ ಒದ್ದು ಕೇಳು. ನೀನೇ 400 ರೂಪಾಯಿನ ಕೇಳ್ದೆ, ಅಷ್ಟ್ರಲ್ಲಿ 400 ರೂಪಾಯಿ ಸಿನಿಮಾ ಟಿಕೆಟ್. ಕೇಳು, ಸಿನಿಮಾಗೂ ಹೋಗೋಣ, ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬಾ ತಿಂಡಿನೂ ತಿನ್ನೋಣ. ಅಯ್ಯೋ, ಎಷ್ಟು ಒಳ್ಳೆ ಬುದ್ಧಿ ಬಂದಿದ್ರೆ ನಿಮ್ಗೆ. ಒಂದೊಂದ್ಸಲ ಹೀಗೆ ಬುದ್ಧಿ ಬಂದ್ಬಿಡುತ್ತೆ. ಸದ್ಯ ಇದೇ ಬುದ್ಧಿ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ. ನಿನ್ ಕೈ ಇದೆಯಪ್ಪ, ಬಾರೆ ಬಾ. ಅಲ್ಲ, ಇಲ್ಲಿ ಕೂತ್ಕೋ ಬಾರೆ. ಪರವಾಗಿಲ್ಲ, ಇಲ್ಲೇ ಕೂತ್ಕೋತೀನಿ. ತಿಂಡಿ ಏನೇನಿದೆಯಪ್ಪ? ಇಡ್ಲಿ, ವಡೆ, ಪೂರಿ, ಮಸಾಲೆ, ಪ್ಲೈನ್, ಆನಿಯನ್. ಅಲ್ಲೇ ಸ್ವೀಟ್ ಏನೇನಿದೆ ಹೇಳಪ್ಪ ಅಂದ್ರೆ? ಬಾಸುಂಡಿ, ಜಾಮೂನ್, ಜಾಂಗಿ, ಜಿಲೇಬಿ, ಮೈಸೂರು ಪಾಕ್. 2 ಜಾಮೂನು, 2 ಬಾಸುಂಡಿ, 2 ಪೂರಿ, 2 ದೋಸೆ, ಎಲ್ಲ ಸ್ಪೆಷಲ್ ಆಗಿಲ್ಲಪ್ಪ, ತಗೊಂಬ. ಆಗ್ಲಿ ಸರ್. ಇದೇನ್ರಿ ಇಷ್ಟೊಂದು ಖರ್ಚು ಮಾಡ್ತಾ ಇದೀರಲ್ಲ? ಎಲ್ಲಾದ್ರೂ ಲಾಟ್ರಿ ಹೊಡಿತಾ ಇಲ್ಲ ಬೋನಸ್ ಕೊಟ್ರಾ? ಲಾಟ್ರಿನೂ ಇಲ್ಲ, ಬೋನಸ್ ಇಲ್ಲಪ್ಪ. ಎಲ್ಲೋ ಖರ್ಚಾಗಬೇಕಾಯ್ತು ಹಣ, ಇಲ್ಲಿ ಋಣ ಆಯ್ತು, ಅದಕ್ಕೆ ಇಲ್ಲಿ ಖರ್ಚಾಗ್ತಿದೆ. ಒಟ್ಟಲ್ಲಿ ನೀನ್ ಚೆನ್ನಾಗಿರ್ಬೇಕು. ನಾ ಚೆನ್ನಾಗಿದ್ದೀನಿ. ಇನ್ನೂ ಚೆನ್ನಾಗಿರ್ಬೇಕು. ಆರ್ಡರ್ ಕೊಟ್ಟು ಇಷ್ಟೊತ್ತಾಯ್ತು, ಇನ್ನೂ ಬರ್ಲವಲ್ಲಪ್ಪ ಸಪ್ಲೈಯರು. ಡಬಲ್ ಆರ್ಡರ್ ಮಾಡಿದೀರಾ? ಬರ್ತಾನೆ, ತಡೀರಿ. ಬಾಕ್ಸ್ ಟಿಕೆಟ್ ತಗೊಂಡಿದ್ದೀನಿ ಸಿನಿಮಾಗೆ. ಹೋಗ್ರಿ.
ಯೋ ಕಂತಿನ ಗಿರಾಕಿ ಏನಿಲ್ಲಿ? ಕಾಫಿ ಟಿಫನ್ನು ಇದು. ಓ ಯೋ ಇದು ಕಂತಿನ ಗಿರಾಕಿನಾ? ಎಷ್ಟು ಇನ್ಸ್ಟಾಲ್ಮೆಂಟು? 200 ರೂಪಾಯಿಗೆ ನಿನಗೆ ಇಂಥ ಮುಸುಡಿನೇ ಸಿಕ್ಕೋದು. ನಾನ್ ಸಿಕ್ತೀನಾ? ಕಾಸಿಗೆ ತಕ್ಕಿದ ಕಜ್ಜಾಯ ಗೊತ್ತಾ? ಅಯ್ಯೋ ಇಲ್ಲಪ್ಪ. ಯಾರು ಹೇಳು? ನಮ್ ತಾಯಿ ಸತ್ತವಳು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ 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 ಗೊತ್ತು ಮಾಡಿಸ್ತೀನಿ ರೀ. ಅಯ್ಯೋ ಗೊತ್ತಿಲ್ಲ ನನ್ ಮುಂದೆನೆ ಹೀಗೆ. ಅಯ್ಯೋ ಸಿನಿಮಾ ನೋಡ್ಬೇಕಾ? ಇಲ್ಲ ಮನೆಗೆ ನಡೀರಿ, ಸಿನಿಮಾ ತೋರಿಸ್ತೀನಿ. ಏನ್ ಬಸವರಾಜ, ಆರಾಮಾಗಿದ್ಯಾ? ಕಾಫಿ ಬೀಜದ ಪಿಕ್ಕಿಂಗ್ ಹೋಗಿದ್ಯಾ? ಅದಕ್ಕೆ ಹೋಗಿಲ್ಲ. ಆಸ್ಪತ್ರೆಗೆ ಹೋಗೋದಲ್ವೇನ? ಸರ್ ಅದು 7 ಗಂಟೆ ಆಯ್ತು. ಅಯ್ಯೋ 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 ಅಯ್ಯೋ, ಏನಯ್ಯ ಮಾಡಿದೆ ನಾನು ನಿನ್ಗೆ? ಯಾಕೆ ನನ್ ಪ್ರಾಣ ಇಡ್ತಾ ಇದೆ? ಈಗ 7 ಗಂಟೆಗೆ ಬಸ್ ಬರುತ್ತೆ 100 ಸಲ ಹೇಳಿದ್ದಲ್ಲ. ಅಯ್ಯೋ, ಬೆಳಗ್ಗೆ ಯಾರ ಮುಖ ನೋಡಿದ್ದು? ಮತ್ತೆ ಅದೇ ಪ್ರಶ್ನೆ ಕೇಳಿ ನನ್ನ ಪ್ರಾಣ ಇಡ್ತಾ ಇದೆಯಲ್ಲ. ಅಯ್ಯೋ ಅಲ್ಲ 7 ಗಂಟೆ ಆಯ್ತು. ಯಾಕೆ ಬಿಟ್ರೆ? ಇದು ಏನ್ ಹೇಳಿ ಶೆಟ್ರೆ, ಬೆಳಗ್ಗೆ 5 ಗಂಟೆ ಅಂಗಡಿ ಬಾಗಿಲು ತೆಗೆಯೋದು ಮುಂಚೆನೆ ಇವನ್ ಬಂದು ಇಲ್ಲಿ ಕೂತಿದ್ದಾನೆ. ಬೆಳಗ್ಗೆಯಿಂದ ಒಂದೇ ಪ್ರಶ್ನೆ ಕೇಳಿ ನನ್ನ ತಲೆ ತಿಂತಾ ಇದ್ದಾನೆ. ಭಟ್ರೆ, ಇವತ್ತು ಬಸ್ ಬರುತ್ತಾ? ಇನ್ನು ಯಾಕೆ ಬರ್ಲಿಲ್ಲ? ಇವತ್ತು ಬಸ್ ಏನಾದ್ರೂ ಲೇಟಾ ಅಥವಾ ಬಸ್ ಬರೋದೇ ಇಲ್ವಾ? ಅಲ್ಲ, ನಿನ್ನೆ ಕರ್ನಾಟಕ ಬಂದಿತ್ತು, ಇವತ್ತು ಕರ್ನಾಟಕ ಬಂದ್ ಇಲ್ಲ ತಾನೆ? ನಾನೇನು ಬಸ್ನವನ? ಪದೇ ಅದೇ ಪ್ರಶ್ನೆ ಬೆಳಗಿಂದ ಕೇಳಿ ಅಯ್ಯೋ ನನ್ನ ಕರ್ಮ ನನ್ ತಲೆ ತಿಂತಾವನೆ. ಅಲ್ಲ 7 ಗಂಟೆಗೆ ಬರುತ್ತೆ ಅಂದ್ರಿ, 7 ಗಂಟೆ 3 ನಿಮಿಷ ಆಯ್ತು, ಇನ್ನು ಬಂದಿಲ್ಲ. ನೋಡಿದ್ರಾ? ಅಲ್ಲಪ್ಪ, 7 ಗಂಟೆ 5 ನಿಮಿಷ ಆಗ್ಬೋದು, 10 ನಿಮಿಷ ಆಗ್ಬೋದು. ಈ 10 ನಿಮಿಷ ಲೇಟ್ ಆದ್ರೆ ಬೇಡ, ಇವತ್ತು ನಾನು ಅಂಗಡಿ ಮುಚ್ಚಿಬಿಡ್ತೀನಪ್ಪ. ಇವನು ಇಲ್ಲೇ ಇದ್ರೆ ನಾನು ಹುಚ್ಚಾಗ್ಬಿಡ್ತೀನಿ. ಬಟ್ರೆ ಅದಕ್ಕೆ ಯಾಕ್ರಿ ಬಾಕ್ಲಾಗ್ತಾರ? ಇರ್ರಿ, ನಾನು ಕಳಿಸ್ತೀನಿ. ಇರ್ರಿ ಮೊದ್ಲು ಕಳಿಸಿ ಅವ್ರನ್ನ. ಹೋಗು, ಈಗ ಹೇಳ್ತಾ ಇರೋದು ಏನ್ ಗುರಾಯಿಸ್ತಾ ಇದ್ಯಾ? ನೋಡಿ ಆಚೆ ಕಳಿಸ್ರಿ. ಹೋಗು, ಮತ್ತೆ ಗುರಾಯಿಸ್ತಾ ಇದ್ಯಾ? ನೋಡಿದ್ರ ನನ್ನಿಂದ 1000 ಅಡಿ ದೂರ ಕಳಿಸವ್ನ. ಖಾಲಿ ಮಾಡ. Hello, Radha. I'm Mudhu Krishna. Watchman's son, Mudhu Krishna. Oh, I forgot. Luggage ತಗೊಂಬನ್ನಿ.
ಏಯ್ ತಗೊಂಡ್ ನನ್ನ ಮಗನೇ. ನನ್ನ ಮಗನ ಹೆಸರೇನು? ಚಕ್ರಾನ್. ಠಕ್ರಾಲ್. ಓಯ್ ಠಕ್ರಾಲ್, ನಾ ಜಾಕ್ ನ ಕರ್ಕೊಂಡ್ ಬಂದಿದ್ದೇನೆ. ಸಂಗೀತ ಅಲ್ಲಿ ಇನ್ಸ್ಪೆಕ್ಟರ್ ಧನುಷ್. ನೀನೇ ನೋಡ್ತಿದ್ದೆ. ಜಾಕ್ ನ ನನ್ ಕಡೆ ಕಳ್ಸು. ಠಕ್ರಾಲ್, ನೀನ್ ಸಂಗೀತನ ಅಲ್ಲಿಂದ ಕಳ್ಸು. ನಾನ್ ಜಾಕ್ ನ ಇಲ್ಲಿಂದ ಕಳಿಸ್ತೇನೆ. ನೋ, ಮೊದಲು ಜಾಕ್ ನ ನೀನ್ ಕಳ್ಸು. ನನಗೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. ನನಗೆ ಕಳ್ಳರ ಮೇಲೆ ಪೂರ್ತಿ ನಂಬಿಕೆ ಇದೆ. ಒಂದ್ ಕೆಲಸ ಮಾಡು, ನೀನೇ ಬಂದು ಜಾಕ್ ನ ಕರ್ಕೊಂಡು ಹೋಗು. ಓಕೆ, ನಾನ್ ಬರ್ತಾ ಇದ್ದೀನಿ. ಧನುಷ್ ಎಲ್ಲಿ ಧನುಷ್? ಓ ಸಾರಿ, ಅವನಾಗ್ಲೇ ಹೋಗಾಯ್ತಯ್ಯ. ಮತ್ತೆ ಕೇಳಿಲ್ಲ. ಬಾಯಿ ಟೇಪ್ ಹಾಕಿತ್ತು ಕಣಯ್ಯ. ಹಾಗಾದ್ರೆ ಬುಲೆಟ್ ಸೌಂಡ್ ಎಲ್ಲಿಂದ ಬರ್ತಿತ್ತು? ಓ, ಆ ಟೇಪ್ ರೆಕಾರ್ಡ್ ಇಂದ ಬರ್ತಿತ್ತು ಕಣಯ್ಯ. ಅವನ್ ಈ ರೀತಿ ಯಾಕೆ ಮಾಡ್ದ? ಟೈಮ್ ಪಾಸ್ ಮಾಡೋದಕ್ಕೆ. ನನ್ನ ಮಗ ಟಕರಾಲು ನಿನ್ನ ಬಿಡಿಸ್ಕೊಂಬರಕ್ ಹೋದ್ನೋ ಇಲ್ಲ ಅವನೇ ತಗಲ್ ಹಾಕೊಳಕ್ ಹೋದ್ನೋ ನನಗೊಂದು ಅರ್ಥವಾಗ್ತಾ ಇಲ್ಲ. ನಿನ್ನ ಬಿಡಿಸ್ಕೊಂಬರೋಕ್ಕೋಸ್ಕರ ನಾನು ಆ ಕಮಿಷನರ್ ತಂಗಿನ ಕಿಡ್ನಾಪ್ ಮಾಡಿಸ್ದೆ. ಈಗ ದರ್ಬೇಸಿ ನನ್ನ ಮಗನ ಬಿಡಿಸ್ಕೊಂಬರೋಕ್ಕೋಸ್ಕರ ನಾನು ಯಾರನ್ನ ಕಿಡ್ನಾಪ್ ಮಾಡಿಸ್ಲಿ?